ಕರ್ನಾಟಕ. ನಾವು ಇವತ್ತು ಬಂದಿದ್ದೀವಿ ಬ್ಲಾಗ್ ಮಾಡೋಕ್ಕೆ ಕೊಂತಿಕಲ್ ಬೆಟ್ಟ. ನಮ್ಮ ಬ್ಯಾಕ್ ಸೈಡಲ್ಲಿ ಏನು ಕಾಣ್ತಾ ಇದೆ ಅದೇ ಕೊಂತಿಕಲ್ ಬೆಟ್ಟ. ಅದಕ್ಕೆ ಕೊಂತಿಕಲ್ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ, ರಾಮಾಯಣ ಮಹಾಭಾರತ ಟೈಮಲ್ಲಿ ರಾಮ ಲಕ್ಷ್ಮಣ ವನವಾಸ ಇದ್ದಂಥ ಟೈಮಲ್ಲಿ ಕುಂತಿ ಜೊತೆ ಈ ಬೆಟ್ಟದಲ್ಲಿ ಅವರು ಸ್ಟೇ ಆಗಿದ್ರಂತೆ. ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಕೊಂತಿಕಲ್ ಬೆಟ್ಟ ಅಂತ ಹೆಸರು ಬಂತು. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕೊಂತಿಕಲ್ ಬೆಟ್ಟ ಓವರ್ ಟು ಯು. ರೋಡ್ ಯಾವುದು ಅಂತಂದರೆ ವಾಡೆ ಮಲ್ಲೇಶ್ವರ ರಸ್ತೆ. ಈ ರಸ್ತೆ ಬರೋದು ಹೆಂಗೆ ಅಂದರೆ, ಅಲ್ಗುಟ್ಟು ಚನ್ನಪಟ್ಟಣ ರೋಡಲ್ಲಿ ನಿಮಗೆ ಬ್ಯಾಡ್ರಳ್ಳಿ ಅಂತ ಸಿಗುತ್ತೆ. ಅಲ್ಲಿಂದ 2 ಕಿಲೋಮೀಟರ್ ಒಳಗಡೆ ಬಂದರೆ ವಾಡೆ ಮಲ್ಲೇಶ್ವರ ಬೆಟ್ಟ ಸಿಗುತ್ತೆ. ಅಲ್ಲಿ ವಾಡೆ ಮಲ್ಲಪ್ಪ ದೇವಸ್ಥಾನ ಇದೆ. ಈ ರಸ್ತೆ ಮೂಲಕ ಬರೋರಿಗೆ ಆ ಕಡೆ ಈ ಕಡೆ ಫಾರೆಸ್ಟ್ ಇರುತ್ತೆ. ನೀವು ಪೀಸ್ಫುಲ್ಲಾಗಿ ಬರುವಂಥವ್ರು ಬರ್ಬೋದು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಜಿಮ್ಮೋರು ಇವರೆಲ್ಲ ಶೂ ಹಾಕೋ ಬರೋದು, ಮೇಲ್ಗಡೆ ಹೋಗಿ ಹತ್ತೋದು, ಈ ಥರ ಆಟ ಆಡೋದೆಲ್ಲ ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ದೇವರು ಓಡಾಡುವಂಥ ಜಾಗ, ಪವಿತ್ರವಾದ ಸ್ಥಳ. ಇಲ್ಲಿ ಬಂದು ಪಾರ್ಟಿ ಮಾಡೋದು, ನಾನ್ ವೆಜ್ ತಿನ್ನೋದು, ಎಣ್ಣೆ ಕುಡಿಯೋದು, ಈ ಥರ ಎಲ್ಲ ಕೆಲವೊಬ್ರು ಮಾಡ್ತಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬೆಟ್ಟ ಆದ್ರಿಂದ ದಯವಿಟ್ಟು ಇಲ್ಲಿ ಒಂದ್ಸರಿ ಪೂಜೆ ಮಾಡಿ. ನೀವು ಹತ್ಬೇಕಾದ್ರೆ ಭಕ್ತಿಯಿಂದ ಹತ್ಬೇಕಾಗುತ್ತೆ. ಈ ಬೆಟ್ಟದ ತುದಿಯಲ್ಲಿ ಬಂದು ದೇವಸ್ಥಾನ ಇದೆ. ನೀವು ಭಯ ಭೀತಿ ಭಕ್ತಿ ಇಟ್ಕೊಂಡು ಇಲ್ಲಿ ಹೋಗೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ, ಸತ್ಕಾರ್ಯಗಳಾಗುತ್ತೆ. ಆಮೇಲೆ ನೀವು ಚಪ್ಪಲಿ ಶೂಸ್ ಏನಾದ್ರು ತಂದಿದ್ರೆ ಅದನ್ನ ಒಂದು ಕವರ್ಲಿ ಪ್ಯಾಕ್ ಮಾಡಿ ಇಲ್ಲೇ ಸೈಡಲ್ಲಿ ಇಟ್ಟು ಹೋಗ್ಬೇಕಾಗುತ್ತೆ. ದಯವಿಟ್ಟು ಯಾರು ಚಪ್ಪಲಿ ಶೂಸ್ ಹಾಕ್ಕೊಂಡು ಹತ್ತೋಕೆ ಹೋಗಬೇಡಿ. ನನಗೆ ಒಂದು ಸಾರಿ ಜಿಮ್ ಅವ್ರು ನೋಡಿದೆ, ಅವರೆಲ್ಲ ಮೇಲೆ ಟಾಪಲ್ಲಿ ಹತ್ತಿದ್ದಾರೆ, ವಿತ್ ಶೂ ಹಾಕೊಂಡು ಹತ್ತಿದ್ದಾರೆ. ಅಲ್ಲಿ ಆಟ ಆಡೋದು, ನಾಟಕ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಕವರ್ಲಿ ಏನೋ ಊಟ ತೊಗೊಂಡು ಹೋಗಿದ್ದಾರೆ, ಮೇಲೆ ತಿನ್ನೋದು, ಗಲೀಜು ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಏನು ತೊಗೊಂಡು ಹೋಗಬೇಡಿ. ತಿನ್ನೋ ಐಟಮ್ಗಳು ಪ್ಲಾಸ್ಟಿಕ್ಗಳು ಆಗ್ಬೋದು, ಚಪ್ಪಲಿ ಆಗ್ಬೋದು, ನೀವೆಲ್ಲನೂ ಇಲ್ಲೇ ಇಟ್ಟು ಹೋಗಬೇಕು. ದಯವಿಟ್ಟು ಎಲ್ಲರಲ್ಲೂ ನಾನು ಈ ರೀತಿ ವಿನಂತಿಸ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ದು ಏನೇ ವಸ್ತುಗಳಿದ್ರೂ ಇಲ್ಲಿಟ್ಟೇ ಹೋಗಿ. ಟ್ರೆಕ್ಕಿಂಗ್ ಬರುವಂಥವ್ರು ಬರಬೇಕಾದ ಜಾಗ ಯಾವುದು ಅಂದರೆ, ಕೋಡಂಬಳ್ಳಿಯಿಂದ ಸಾನ್ಬಾಗ್ನಳ್ಳಿ ಹೋಗೋ ರೋಡು. ಈ ಕಡೆ ಕೂಡ ನಿಮಗೆ ಕೊಂತಿಕಲ್ ಬೆಟ್ಟ ಸಿಗುತ್ತೆ. ಅದಕ್ಕೆ ಎಂಟ್ರಿ ದ್ವಾರದ ಮುಖಾಂತರ ಹೋಗಬೇಕಾಗುತ್ತೆ. ನೀವು ಮುಂದೆ ಹೋದರೆ ಇಲ್ಲಿ ಮಣ್ ರೋಡ್ ಸಿಗುತ್ತೆ, ಇಲ್ಲಿಂದ ಹೋಗಬೇಕಾಗುತ್ತೆ. ದಯವಿಟ್ಟು ಟ್ರೆಕ್ಕಿಂಗ್ ಹೋಗುವಂಥವ್ರು, ಇಲ್ಲಿ ವೈಲ್ಡ್ ಅನಿಮಲ್ಸ್ ಇರುತ್ತೆ, ಆನೆಗಳಿರುತ್ತೆ, ಚಿರತೆಗಳಿರುತ್ತೆ. ಹಾಗಾಗಿ ಫಾರೆಸ್ಟ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ಒಬ್ಬ ವ್ಯಕ್ತಿ ಕರ್ಕೊಂಡು ಅವ್ರ ಜೊತೆಗೆ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಇಂಡಿವಿಜುವಲಾಗಿ ಯಾವುದೇ ಕಾರಣಕ್ಕೂ ಯಾರು ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದಷ್ಟು ಜನ ನೋಡಿದ್ದೀನಿ, ಇಂಡಿವಿಜುವಲಾಗಿ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಜವಾಬ್ದಾರಿ ತಗೊಳ್ಳಲ್ಲ. ಹಾಗಾಗಿ ಫಾರೆಸ್ಟ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನೀವು ಟ್ರೆಕ್ಕಿಂಗ್ ಮಾಡಿ. ಇದು ಬಂದು 2ನೇ ರೋಡ್ ಆಗಿರುತ್ತೆ. ದಯವಿಟ್ಟು ಗೇಟಲ್ಲಿ ಇಳ್ಕೊಂಡು ದೊಡ್ಡ ಅಂತ ಬರುತ್ತೆ, ಅಲ್ಲಿಂದ 2 ಕಿಲೋಮೀಟರ್ ಒಳಗಡೆ ಬರಬೇಕಾಗುತ್ತೆ. ಆಫ್ ರೋಡ್ ಬೈಕರ್ಸ್ಗೆ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುವಂಥ